ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪಾರ್ಕ್ ಕರ್ಕೊಂಡು ಹೋಗಿದ್ದೆ ಮೋನನ್ನ. ಸೊ ಅವಳು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿ ಹಿಂಸೆ ಕೊಡ್ತಾ ಇರ್ತಾಳೆ. ಸೊ ಹಾಗಾಗಿ ಒಂದು 2 ಅವರ್ಸ್ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಮೇಲೆ ಸ್ವಲ್ಪ ಬಂದು ಸ್ನಾನ ಎಲ್ಲ ಮಾಡಿಸಿ ಮಲ್ಕೋತಾಳೆ. ಆಮೇಲೆ ಎದ್ಮೇಲೆ ಊಟ ಮಾಡಿಸ್ತೀನಿ, ಆ ಥರ ಆಗುತ್ತೆ ರೊಟೀನು. ಸೊ ಈ ಪಾರ್ಕ್ ಹೇಗೆ ಅಂತಂದರೆ, ಪಾರ್ಕ್ ಒಳಗಡೆನೆ ಗಣಪತಿ ಟೆಂಪಲ್ ಕೂಡ ಇದೆ, ಬಲಮುರಿ ಗಣಪತಿ ದೇವಸ್ಥಾನ ಅಂತ. ಸೊ ಬಲಮುರಿ ಗಣಪತಿ ಪಾರ್ಕ್ ಅಂತಾನು ಕರೀತಾರೆ. ಇದು ನಮ್ಮ ಮನೆ ನಿಯರೇನೆ. ಸೊ ಹಾಗಾಗಿ ಫ್ರೀಕ್ವೆಂಟ್ ಆಗಿ ಟೆಂಪಲ್ಗೂ ಬರ್ತಾ ಇರ್ತೀನಿ, ಪಾರ್ಕ್ಗೂ ಕೂಡ ಬರ್ತಾ ಇರ್ತೀನಿ. ಸೊ ಇಲ್ಲಿ ಹನುಮ ಜಯಂತಿನ ಈ ಸರಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ, ಹಾಗಾಗಿ ಬ್ಯಾನರ್ ಎಲ್ಲ ಹಾಕಿದ್ರು. ಸೊ ಅದನ್ನ ನೋಡ್ತಾ ಇದ್ದೆ, ಯಾವತ್ತೂ ಏನು ಅಂತೆಲ್ಲ ಹೇಳಿ. ಸೊ ಮನೆಗೆ ಬಂದೆ. ಕೃಷ್ಣ ಕಾಯಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುಲ್ಕೊಂಡು ಬಂದಿದ್ರು, ಬಟ್ ಅದರಲ್ಲಿ ಮೆಜಾರಿಟಿ ಕೊಬ್ಬರಿನೇ ಇತ್ತು. ಮತ್ತೆ ಒಂದಷ್ಟು ಸ್ನ್ಯಾಕ್ಸು, ಸ್ವೀಟ್ಸು, ಮಿಕ್ಸ್ಚರು ಎಲ್ಲ ತಂದಿದ್ರು. ಸಮ್ಮರಲ್ಲಿ ಏನೇ ಮಿಸ್ ಮಾಡಿದ್ರು ಮಾವಿನಕಾಯಿ ತಿನ್ನೋದಂತೂ ನಾನು ಮಿಸ್ ಮಾಡಲ್ಲ ಪ್ರತಿ ಸರಿನೂ. ಅಷ್ಟು ಇಷ್ಟ ಮಾವಿನಕಾಯಿ ಅಂತಂದ್ರೆ ನನಗೆ. ಸೊ ನಾನು ಹೇಳೇ ಇರಲಿಲ್ಲ ಕೃಷ್ಣಗೆ ಮಾವಿನಕಾಯಿ ತಗೊಬನ್ನಿ ಅಂತ, ಅವರೇ ನನಗಿಷ್ಟ ಅಂತ ಹೇಳಿ ತಂದಿದ್ರು. ಸೊ ಮೋನು ಮತ್ತೆ ಕೃಷ್ಣ ತಿನ್ನಲ್ಲ ಮಾವಿನಕಾಯಿ, ನಾನು ಒಬ್ಳಿಗೆನೆ ತಂದಿದ್ದು. ಮತ್ತೆ ಇಲ್ಲಿ ಅಕ್ಕಿ ಕೂಡ ಖಾಲಿ ಆಗಿತ್ತು ಅಂತ ಹೇಳಿ ತಂದಿದ್ರು. ಮತ್ತೆ ಕಾಯಿಯಲ್ಲಿ ಸುಲ್ಕೊ ಬಂದಿದ್ರಲ್ಲಿ ನೋಡ್ತಾ ಇದ್ದೆ ಮೆಜಾರಿಟಿ ಕೊಬ್ಬರಿ ಆಗಿತ್ತು. ಸೊ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ. ಇತ್ತೀಚೆಗೆ ಫಿಲಮ್ ನೋಡಿ ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ನಾನು, ಹಾಗಾಗಿ ಇವತ್ತು ಯಾವ್ದಾದ್ರು ಒಳ್ಳೆ ಮೂವಿ ನೋಡೋಣ ಅಂತ ಸರ್ಚ್ ಮಾಡ್ಬೇಕಾದ್ರೆ ಗಣ ಮೂವಿ ಸಿಕ್ತು. ಈ ಮೂವಿ ಸಸ್ಪೆನ್ಸ್ ಮೂವಿ, ಒಂಥರ ಯೂನಿಕ್ ಕಾನ್ಸೆಪ್ಟ್ ಅಂತಾನೆ ಅನ್ನಿಸ್ತು. ತುಂಬಾನೇ ಚೆನ್ನಾಗಿದೆ. ನಂಗೆ ಈ ತರ ಯೂಶಲಿ ಇಷ್ಟ ಆಗುತ್ತೆ ಮೂವೀಸು.